Happy birthday to you. Happy birthday. Hello everyone, Namaskara. Welcome back to my YouTube channel. I am back with another birthday video. Yes, Arjunan birthday ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಷ್ಟೊತ್ತಿಗೆ ರುದ್ರನ್ ಬರ್ಡೇ ಬಂದಿತ್ತು. ಆ್ಯಕ್ಚುಲಿ ರುದ್ರನ್ ಬರ್ಡೇ ಸಿಂಪಲ್ ಆಗಿ ಮನೇಲಿ ಕೇಕ್ ಕಟ್ ಮಾಡಿ ನಾವು 4 ಜನ ಎಲ್ಲಾದರೂ ಹೊರಗಡೆ ಬಂದ್ರೆ ಆಯಿತು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ರುದ್ರ ವಿದೌಟ್ ನಮ್ಗೆ ಇನ್ಫಾರ್ಮ್ ಮಾಡ್ದೇ ತನ್ನ ಫ್ರೆಂಡ್ಸ್ಗೆಲ್ಲ ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿ ಬಂದಿದ್ದ. ಸೊ ಹೀಗಾಗಿ ಭಾಳ ಶಾರ್ಟ್ ಟೈಮ್ ಒಳಗೆ ನಮ್ಗೆ ಬರ್ಡೇ ಪ್ರಿಪ್ರೇಷನ್ ಮಾಡಬೇಕಾಗಿ ಬಂತು. ಭಾಳ ಸಿಂಪಲ್ಲಾಗಿಯೇ ನಾವು ಸೆಲೆಬ್ರೇಟ್ ಮಾಡಿದ್ವಿ ರೀ. ಫಸ್ಟ್ ಬರ್ಡೇ ಅಂದಿಂದ ರಿಟರ್ನ್ ಗಿಫ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಮಕ್ಕಳಿಗೆ ಅದೇ ಖುಷಿ ಅಲ್ರಿ, ಬರ್ತ್ಡೇ ಪಾರ್ಟಿ ಒಳಗೆ ಏನು ರಿಟರ್ನ್ ಗಿಫ್ಟ್ ಸಿಗ್ತದ ಅಂಥೇಳಿ. ಸಮ್ಟೈಮ್ಸ್ ಫೀಲ್ ಆಗ್ತದೆ ಮಾಡರ್ನ್ ಟೆಕ್ನಾಲಜಿ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತದೆ ಅಂಥೇಳಿ. ಫೋನ್ ಒಂದು ಇದ್ರೆ ಸಾಕು, ಆನ್ಲೈನ್ ಎಲ್ಲನೂ ಆರ್ಡ್ರ್ ಮಾಡ್ಬೋದು ರೀ. ಸೊ ನನಗೂ ಭಾಳ ಶಾರ್ಟ್ ಟೈಮ್ ಒಳಗೆ ನಾನು ಬೆಳಗ್ಗೆನೇ ಒಂದು ನಿಯರೆಸ್ಟ್ ಕ್ಯಾಫೆ ಒಳಗೆ ಕೇಕ್ ಆರ್ಡ್ರ್ ಮಾಡಿದೆ. ಆಮೇಲೆ ರಿಟರ್ನ್ ಗಿಫ್ಟ್ಸ್ನು ನಾನು ಫೋನ್ ಒಳಗೆ ಸೆಲೆಕ್ಟ್ ಮಾಡಿ ಅವರಿಗೆ ನೀವು ಗಿಫ್ಟ್ ರ್ಯಾಪ್ ಮಾಡಿ ತಂದು ಕೊಡು ಅಂತ ಹೇಳಿದ್ದಕ್ಕೆ ಅವ್ರು ಅದನ್ನು ತಂದು ಕೊಟ್ಟರು. ಸೊ ಫೈನಲ್ ನಮ್ಮ ರುದ್ರ ಹಿಂಗೆ ರೆಡಿ ಆಗಿದ್ದಾರೆ ನೋಡ್ರಿ. ಇದು ಅವ್ನ ಬರ್ಡೇ ಔಟ್ಫಿಟ್. ರುದ್ರಗೆ ಎರೆದು ದೇವ್ರ ಮುಂದೆ ದೀಪ ಹಚ್ಚಿ ಅವ್ನಿಗೆ ಆರತಿ ಮಾಡ್ತೀರಿ. ಆ್ಯಕ್ಚುಲಿ ಆರತಿ ಮಾಡೋ ವಿಡಿಯೋ ಮಿಸ್ ಆಯಿತು. ಅದಾಗಿಂದ ಅರ್ಜುನನ ರೆಡಿ ಮಾಡೋ ಟೈಮ್ ಬಂದಿತ್ತು. ಫಸ್ಟ್ ಅವನಿಗೆ ಸರಿಯಾಗಿ ತಿನ್ನಿಸಿ ಅವ್ನ ಟಮ್ಮಿ ಫುಲ್ ಆದ್ರೆ ನನಗೆ ಬಾಕಿ ಕೆಲಸ ಮಾಡಲಿಕ್ಕೆ ಭಾಳ ಈಸಿ ಆಗ್ತದೆ. ಸೊ ಅವ್ನು ರೆಡಿ ಮಾಡಿದೆ. ಅಷ್ಟೊತ್ತಿಗಾಗಿ ರುದ್ರನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆನ್ಲೈನ್ ಒಳಗೆ ಬ್ಲಿಂಕಿಟ್ ಒಳಗೆ ನಾನು ಬರ್ಡೇ ಬ್ಯಾನರ್ ಆಮೇಲೆ ಬಲೂನ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ರೀ. ವಿದಿನ್ 15 ಮಿನಿಟ್ಸ್ ತಂದವ್ರು ಕೊಟ್ಟರು. ಸೊ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೆ. ಸೊ ಮಕ್ಕಳೆಲ್ಲ ಬಂದಿದ್ದರು. ಅವರೆಲ್ಲ ಅರ್ಜುನ್ ಜೊತೆ ಆಟ ಆಡ್ಲಿಕ್ಕತ್ತಿದ್ರು. ಅರ್ಜುನು ಅವರೆಲ್ಲರ ಜೊತೆ ಸೇರಿ ಭಾಳ ಖುಷಿದ್ದ ಆಟ ಆಡ್ಲಿಕ್ಕತ್ತಿದ್ದ. ಅಷ್ಟರೊಳಗೆ ನಾನು ಅವ್ರದ್ದು ಡಿನ್ನರ್ ಪ್ರಿಪ್ರೇಷನ್ಲ ಒಳಗಡೆ ರೆಡಿ ಮಾಡ್ಲಿಕ್ಕತ್ತಿದ್ರಿ. ಏನೂ ನಾನು ಮನೆಯೊಳಗೆ ಮಾಡಿದ್ದಿಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಇದ್ದಿದ್ದಿಲ್ಲ. ಹೀಗಾಗಿ ನಾನು ಜಸ್ಟ್ ಹೊರಗಡೆಯಿಂದನ ಬರ್ಗರ್, ನೂಡಲ್ಸ್ ಏನು ಬೇಕಲ್ಲ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಶಾರ್ಟ್ ಟೈಮ್ ಒಳಗೆ ಅವರು ಎಲ್ಲ ರೆಡಿ ಮಾಡಿ ತಂದು ಕೊಟ್ಟರು. ಬಟ್ ಅದರಿಂದ ಚಾಕ್ಲೇಟ್ಸ್, ಕೇಕ್ ಅಂದ್ರೆ ಮಕ್ಕಳಿಗೆ ಭಾಳ ಖುಷಿ ಅಲ್ರಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಅರ್ಜುನ ಆ ಬರ್ಡೇ ಬ್ಯಾನರ್ ಆಮೇಲೆ ಆ ಡೆಕೋರೇಷನ್ ಬಲೂನ್ ಸಲುವಾಗಿ ಪದೇ ಪದೇ ಅಲ್ಲಿ ಹೋಗಿ ಅದನ್ನ ಎಳಿಲಿಕ್ಕತ್ತಿದ್ದಾರೆ. ಅವ್ನು ಹಿಡಿದು ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಮಕ್ಕಳು ಬಂದ ತಕ್ಷಣ ಅವರಿಗೆ ಜಸ್ಟ್ ಮಂಚಿಂಗ್ ಅಂಥೇಳಿ ನಾನು ಪಾಪ್ಕಾರ್ನ್, ಬ್ರೌನಿ ಆಮೇಲೆ ಡೋನಟ್ಸ್ ಎಲ್ಲ ಮಾಡಿಸಿದ್ದೆ. ಸೊ ಎಲ್ಲ ತಿಂದು ಖುಷಿಯಾದರು. ನಂಗೆ ತಲೆನೋಯ್ಲಿಕ್ಕತ್ತಿತ್ತು, ಯಾಕಂದರೆ ಇವತ್ತು ನಾನು ಲಂಚ್ ಸ್ಕಿಪ್ ಮಾಡಿದ್ದೆ. ಹೋಗಿ ಒಂದು ಕಪ್ ಬಿಸಿ ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡಿದೆ. ಸೊ ಮಕ್ಕಳು ನೋಡ್ಬೋದು ರೀ, ಇನ್ನೂ ಕೇಕ್ ಕಟ್ಟಿಂಗ್ ಆಗಿಲ್ಲ. ಅಷ್ಟರಲ್ಲೇ ಮಕ್ಕಳೆಲ್ಲ ಬಲೂನ್ಸ್ ತೆಗೆದು ಆ ಡೆಕೋರೇಷನ್ ಎಲ್ಲ ತೆಗೆದು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅವ್ರ ಡೇ ಎಲ್ಲ ಎಂಜಾಯ್ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೆ. ಆಗ ನಾನು ಆರ್ಡ್ರ್ ಮಾಡಿದ್ದ ಎಲ್ಲ ಫುಡ್ ಐಟಮ್ಸ್ನ ತಂದವರು ರೀಚ್ ಮಾಡಿಸಿದ್ರು. ಸೊ ಈ ರೀತಿ ನಾನು ಟೆಟ್ರಾ ಪ್ಯಾಕ್ನ ಇಟ್ಟಿದ್ದೆ ರೀ ಜ್ಯೂಸ್ಗಾಗಿ. ಯಾಕಂದ್ರೆ ನಾವು ಸೆಪ್ರೇಟ್ ಕ್ಲಾಸ್ ಒಳಗೆ ಕೊಟ್ಟರೆ ಮಕ್ಕಳು ಚಲ್ಲಾಪಿಲ್ಲಿ ಎಲ್ಲ ಮಾಡ್ತಾರೆ. ಹೀಗಾಗಿ ಇದು ಬೆಸ್ಟ್ ಆಪ್ಷನ್ ಅಂತಂತು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್. ಸೊ ರುದ್ರನ್ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿದ್ರು ಕೇಕ್ ಕಟ್ಟಿಂಗ್ ಸಲುವಾಗಿ. ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಎಲ್ಲ ಮಕ್ಕಳು, ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಬಾಯ್ಸ್ ಎನರ್ಜಿ ಭಾಳ ಹೈ ಇರ್ತದೆ ರೀ. ನೋಡ್ಬೋದು ಇಲ್ಲಿ ರುದ್ರನ ಜೊತೆ ನಾನು ಇಲ್ತೇನೆ ನೀನಂತೇಳಿ ಜಗಳ ಮಾಡ್ಲಿಕ್ಕತ್ತಿದ್ರು. ಫೈನಲಿ ರುದ್ರ ಬಂದ ಸೈಡಿಗೆ ಕುಂತ್ಬಿಟ್ಟ, ನಂಗೆ ಕೈ ಕಟ್ ಮಾಡೋದಿಲ್ಲ ಅಂತೇಳಿ. यहाँ क्यों बैठे हो? क्या हो गया? धक्का दे रहे? ಮಕ್ಕಳಂದ್ರೆ ಹಾಗೆ ಎಲ್ರಿ ಗಲಾಟೆ ಇದ್ದದ್ದು. ಅಷ್ಟರೊಳಗೆ ನನ್ನ ಫ್ರೆಂಡ್ ಬಂದಳು. ಅವಳು ಬಂದಿದ್ದ ನಂಗೆ ಭಾಳ ಹೆಲ್ಪ್ಫುಲ್ ಆಯಿತು. ಯಾಕಂದ್ರೆ ಎಲ್ಲ ಮಕ್ಕಳನ್ನ ಸೆಟಲ್ ಡೌನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ಲು. ಸೊ ಫೈನಲಿ ಎಲ್ಲರೂ ಸೇರಿ ರುದ್ರನ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿದ್ರಿ. ಆಮೇಲೆ ಇದು ಅವ್ರ ಡಿನ್ನರ್ ಟೈಮ್ ಆಗಿತ್ತು. ಸೊ ಅವ್ರಿಗೋಸ್ಕರ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲನೂ ನಾನು ಆರ್ಡ್ರ್ ಮಾಡಿಸಿದ್ದೆ. ಎಲ್ಲರೂ ತಿಂದು ನೋಡ್ಬೋದು ಯಾವ ರೀತಿ ಸ್ವಲ್ಪ ಜನ ಕೆಳಗೆ ಕುಂತು ತಿನ್ಲಿಕ್ಕತ್ತಿದ್ರು, ಸ್ವಲ್ಪ ಜನ ಸೋಫಾ ಮೇಲೆ ಕುಂತು ತಿನ್ಲಿಕ್ಕತ್ತಿದ್ರು. ಅವ್ರದ್ದೇ ಮಜಾ ಬೇರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಒಳಗೆ. ಈ ರೀತಿ ನಾನು ಭಾಳ ಸಿಂಪಲ್ಲಾಗಿ ಭಾಳ ಶಾರ್ಟ್ ಟೈಮ್ ಒಳಗೆ ರುದ್ರನ ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.